ಜನಬಲವು ಭಾಷಾವಾರು ಪ್ರಾಂತ್ಯ ರಚನೆಗೆ ಇತ್ತು. ಗಾಂಧೀಜಿಯವರು ಆ ಬಗೆಗೆ ಒಲವು ತೋರಿದ್ದರು. ನೆಹರು ಸಮಿತಿಯಲ್ಲಿ ಭಾಷೆಗೆ ಅನುಗುಣವಾಗಿ ಪ್ರಾಂತ್ಯ ರಚನೆಯ ಪರವಾಗಿ ತಮ್ಮ ವರದಿಯನ್ನು ಮಂಡಿಸಿತ್ತು. ಸರ್ವಪಕ್ಷಗಳ ಸಭೆಯು ಅದನ್ನು ಅಂಗೀಕರಿಸಿತು. ಶಾಸನ ಸಭೆಗಳಲ್ಲೂ ಆ ಬಗೆಗೆ ಚರ್ಚೆಗಳು ಮತ್ತು ಠರಾವು ಮಂಡನೆ ಆಗುತ್ತಿತ್ತು. ಕರ್ನಾಟಕ ಪರಿಷತ್ತಿನ 7ನೆಯ ಸಭೆ ಧಾರವಾಡದಲ್ಲಿ ನಡೆಯಿತು. ಪ್ರಾಂತೀಕರಣಕ್ಕಾಗಿ ಜನರನ್ನು ಚುರುಕುಗೊಳಿಸುವ ಪ್ರಚಂಡ ಆಂದೋಲನಕ್ಕೆ ಸಿದ್ಧಗೊಳಿಸುವ ಕೆಲಸ ಮಾಡುವಲ್ಲಿ ಯಶಸ್ವಿಯಾಯಿತು. ಈ ಸಭೆಯಲ್ಲಿ ನಡೆದ ಉಲ್ಲೇಖಗಳನ್ನು ಸಂಯುಕ್ತ ಕರ್ನಾಟಕ 27/5/1938 ತನ್ನ ಲೇಖನದಲ್ಲಿ ಕೆಳಕಂಡಂತೆ ಪ್ರಸ್ತಾಪಿಸಿತು. ಪರಿಷತ್ತಿನಲ್ಲಿ ಪಾಸಾದ ಠರಾವುಗಳು ಅತಿ ಮಹತ್ವವಾದವುಗಳು. ಕನ್ನಡಿಗರು ಹಿಂದಿನಂತೆ ಇನ್ನು ಸುಮ್ಮನೆ ಕುಳಿತರೆ ಸಾಗದು. ಪ್ರಚಂಡ ಆಂದೋಲನ ಹೂಡುವುದು ಅವಶ್ಯವಿದೆ. ಮುಂಬೈ, ಮದ್ರಾಸ್ ಸರ್ಕಾರದವರು ಪ್ರಾಂತೀಕರಣದ ಠರಾವನ್ನು ಸ್ವೀಕರಿಸಿ ನಮ್ಮ ಮಾರ್ಗವನ್ನು ಸುಗಮ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ಬ್ರಿಟಿಷ್ ಪಾರ್ಲಿಮೆಂಟಿನವರ ಮೇಲೆ ಅವಲಂಬಿತವಾಗಿರುತ್ತದೆ. ಭಾರತದ ಉಪಮಂತ್ರಿಗಳು ಉದ್ಗರಿಸಿದ ವಾಕ್ಯಗಳನ್ನು ನೋಡುವುದಾದರೆ, ಪಾರ್ಲಿಮೆಂಟಿನವರು ನಮ್ಮ ಬೇಡಿಕೆಯನ್ನು ಮಾನ್ಯ ಮಾಡದಿದ್ದರೆ ಕೊನೆಯ ಉಪಾಯವಾದ ಸತ್ಯಾಗ್ರಹವನ್ನು ಮಾಡಲು ಕನ್ನಡಿಗರು ಸಿದ್ಧರಾಗಬೇಕಾಗುವುದು. ಈ ಬಾರಿಯೂ ಪರಿಷತ್ತಿನಲ್ಲಿ ಈ ಬಗ್ಗೆ ದೀರ್ಘವಾದ ಚರ್ಚೆಯಾಗಿ ಠರಾವು ಸ್ವೀಕೃತವಾದದ್ದು ಅತ್ಯಂತ ಮಹತ್ವದಾಗಿದೆ. ಏಕೆಂದರೆ ಕಳೆದ ಪರಿಷತ್ತಿನಲ್ಲಿ ಈ ತರಹದ ಠರಾವು ಬಂದಿದ್ದರೂ ಸತ್ಯಾಗ್ರಹದ ಎಚ್ಚರಿಕೆ ಕೊಡಲು ಇನ್ನೂ ಸಮಯ ಪ್ರಾಪ್ತವಾಗಿಲ್ಲವೆಂದು ಹಿಂತೆಗೆದುಕೊಳ್ಳಲಾಯಿತು. ಈ ಬಾರಿಯೂ ಕೆಲವರು ವಿರೋಧಿಸಿದರು. ಆದರೆ ಅವರ ಅಭಿಪ್ರಾಯವು ಸಭೆಗೆ ಸಮ್ಮತವಾಗಲಿಲ್ಲ. ಈ ಪರಿಷತ್ತಿನಲ್ಲಿ ಪಾಸಾದ ಮತ್ತೊಂದು ಮಹತ್ವದ ಠರಾವೆಂದರೆ, ಸಂಯುಕ್ತ ಘಟನೆಯಲ್ಲಿ ಕರ್ನಾಟಕದ ಸ್ಥಾನವು ಹೇಗಿರಬೇಕೆಂಬುದಕ್ಕೆ ಸಂಬಂಧಿಸಿರುತ್ತದೆ. ರಾಷ್ಟ್ರೀಯ ಮಹಾಸಭೆಗೆ ಸ್ವೀಕಾರ ಅರ್ಹವಾದ ಯಾವುದೇ ರಾಜ್ಯಾಂಗ ಮಹಾಸಭೆಯಿಂದ ಘಟನೆಯ ಯೋಜನೆಯು ಕರ್ನಾಟಕದ ಜನತೆಗೆ ಕರ್ನಾಟಕದ ಸ್ವಾಯತ್ತತೆ ಮತ್ತು ಪ್ರಾಂತ್ಯ ರಚನೆಯ ಆಶ್ವಾಸನೆಯನ್ನು ಒಳಗೊಂಡಿರತಕ್ಕದ್ದು ಎಂದು ಈ ಪರಿಷತ್ತು ರಾಷ್ಟ್ರೀಯ ಸಭೆಗೆ ಸೂಚಿಸುತ್ತದೆ. ವಿಷಯ ನಿಯಮದ ಸಮಿತಿಯಲ್ಲಿ ಸ್ವೀಕೃತವಾಗಿತ್ತು. ಆದರೆ ಬಹಿರಂಗ ಅಧಿವೇಶನದಲ್ಲಿ ಈ ಠರಾವಿಗೆ ಯಾವುದೇ ಸಂಯುಕ್ತ ರಾಜ್ಯಾಂಗ ಘಟನೆಯ ಯೋಜನೆಯಲ್ಲಿ ಕರ್ನಾಟಕವು ಸ್ವತಂತ್ರ ಪ್ರಾಂತ್ಯವಾಗಿರತಕ್ಕದ್ದೆಂದು ಉಪಸೂಚನೆ ಬಂದು ಸೂಚಕರು ಉಪಸೂಚನೆ ಸ್ವೀಕರಿಸಿದ್ದರಿಂದ ಅದರಂತೆಯೇ ಠರಾವು ಪಾಸಾಯಿತು.